ಆತ್ಮೀಯ ರೈತ ಬಾಂಧವರಿಗೆ ಸ್ವಾಗತ. ಇವತ್ತಿನ ದಿನ ಏನು ನಾವು ವಿಚಾರ ಮಾಡಬೇಕಂದ್ರೆ ಅಡಿಕೆ ಬೆಳೆಯಲ್ಲಿ ಒಂದು ಸಮಗ್ರ ಕೆಂಪು ನುಸಿ ಅಥವಾ ರೆಡ್ ಮೈಟ್ಸ್ ಮತ್ತು ಹಾಗೂ ವೈಟ್ ಮೈಟ್ಸ್ ಇದರ ನಿರ್ವಹಣೆ ಕುರಿತಾಗಿ ನಾವು ಒಂದು ಮಾಹಿತಿನ ಹಂಚ್ಕೊಳ್ತಾ ಇದ್ದೀವಿ. ತಾವು ನೋಡ್ತಿರ್ಬೋದು, ನಮ್ಮ ಒಂದು ಪಕ್ಕದ ಅಡಿಕೆ ಗಿಡಿಯಲ್ಲಿ ತುದಿಯಿಂದ ತಾವು ನೋಡ್ಬೋದು ಹಳದಿ ಬಣ್ಣ ಆಗಿ ನಿಮಗೆ ಪೂರ್ತಿ ಒಣಗಿ ನಿಮಗೆ ಸಂಪೂರ್ಣವಾಗಿ ಅದರ ಒಂದು ಪತ್ರ ಹರಿತು ಅಥವಾ ಹಸಿರಿನಾಂಶ ಸಂಪೂರ್ಣವಾಗಿ ನಿಮಗೆ ಒಣಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಅತಿ ಹೆಚ್ಚು ನಮಗೆ ಕಂಡುಬರೋ ಒಂದು ದಿನಗಳು ಅಥವಾ ತಿಂಗಳುಗಳು ಅಂದರೆ ಜನವರಿಯಿಂದ ನಮಗೆ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ನಮಗೆ ಅತಿ ಹೆಚ್ಚು ಇದು ಒಂದು ರೈತರ ಅಡಿಕೆ ಬೆಳೆಗಾರರಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೀವು ಮಧ್ಯ ಕರ್ನಾಟಕದಲ್ಲಿ ನೋಡಿದ್ರೆ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು 5 ವರ್ಷದ ಒಳಗಿನ ಗಿಡಗಳು ಅತಿ ಹೆಚ್ಚು ಸುಮಾರು 2.5 ಲಕ್ಷ ಅಡಿಕೆ ತೋಟಗಳು ಬೆಳೆಯುತ್ತಂತ ತಾವೆಲ್ಲ ನೋಡ್ಬೋದು. ಇದರಲ್ಲಿ ಇತ್ತೀಚಿನ ಮಾರುಕಟ್ಟೆಯಲ್ಲಿ ಅಥವಾ ಔಷಧಿಗಳ ಹೇಳೋ ಬಗ್ಗೆ ಇದರ ಒಂದು ನಿರ್ವಹಣೆ ಬಗ್ಗೆ ಹೇಳೋದಾದರೆ ಪ್ರೋಪರ್ಗೇಟ್ ಮತ್ತು ಎಕ್ಸಾಥೈಸಸ್ ಎರಡೂ ಒಂದು ಕಾಂಪೋನೆಂಟ್ ಅಥವಾ ಒಂದು ಔಷಧಿಗಳನ್ನ ಒಳಗೊಂಡ ಒಂದು ಉತ್ಪನ್ನ ಸೀಸ್ಮೈಟ್ ಅಂತೇಳಿ ಒಂದು ಉತ್ಪನ್ನ ಇದೆ. ಅದು 1 ಲೀಟರ್ ನೀರಿಗೆ 2 ml. ಏನಕ್ಕಪ್ಪ ಎಕ್ಸಾಥೈಸಸ್ ಪ್ರೋಪರ್ಗೇಟ್ ಇದು ಏನು ಕೆಲಸ ಮಾಡುತ್ತೆ ಅಂತಂದರೆ, ಪ್ರೋಪರ್ಗೇಟ್ ಅನ್ನೋ ಒಂದು ಔಷಧಿ ಅಥವಾ ಕೆಮಿಕಲ್ ಅದು ನಮ್ಮ ಈ ಅಡಿಕೆಗೆ ಬರುವಂಥ ಕೆಂಪು ನುಸಿ ಅಥವಾ ಬಿಳಿ ನುಸಿಯ ಒಂದು ಮೊಟ್ಟೆ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಎಕ್ಸಾಥೈಸಸ್ ಅನ್ನೋ ಒಂದು ಕೆಮಿಕಲ್ ಅದು ನಿಮಗೆ ಅಡಲ್ಟ್ಸ್ ಅಂದರೆ ನಮಗೆ ಪ್ರೌಢ ವ್ಯವಸ್ಥೆಯಲ್ಲಿರೋಂಥ ಅಥವಾ ನಿಮ್ಸ್ ಅಂತ ಕರಿತೀವಿ. ಮರಿ ಹುಳುಗಳು, ಪ್ರೌಢ ಹುಳುಗಳಿಗೆ ಅದು ನಿಯಂತ್ರಣ ಮಾಡಲಿಕ್ಕೆ ಎಕ್ಸಾಥೈಸಸ್. ನೀವು ನಿಮ್ಮ ಒಂದು ತೋಟಕ್ಕೆ ಮಿನಿಮಮ್ 300 ರಿಂದ 350 ಲೀಟರ್ ನೀರು ಹೋಗುತ್ತೆ. ಒಂದು ಎಕರೆಗೆ ಕನಿಷ್ಠ ಮಿನಿಮಮ್ ಅರ್ಧ ಲೀಟರ್ ಸೀಸ್ಮೆಂಟ್ ನೀವು ಬಳಕೆ ಮಾಡಿದರೆ ಆದರೆ ನೀವು ಸಂಪೂರ್ಣವಾಗಿ ಅಡಿಕೆ ಬೆಳೆಯಲ್ಲಿ ಬರುವಂತಹ ಒಂದು ಮೊಟ್ಟೆ, ಕೆಂಪು ನುಸಿ ಅಥವಾ ಬಿಳಿ ನುಸಿಯ ಮೊಟ್ಟೆ, ಮರಿಹುಳ ಮತ್ತು ಅಡಲ್ಟ್ಸ್ ಅಥವಾ ಪತಂಗ ಎಲ್ಲ ಹಂತಗಳನ್ನು ನೀವು ನಿರ್ವಹಣೆ ಮಾಡ್ಬೋದು. ಇದು 1 ಎಕರೆಗೆ ತಗಲುವ ವೆಚ್ಚ ನೀವು ಮಾರುಕಟ್ಟೆಯಲ್ಲಿ 1150 ರಿಂದ 1050, 1100 ರೂಪಾಯಿದಂಗೆ ನೀವು ಬೇರೆ ಎಲ್ಲ ಪ್ರಾಂತ್ಯಗಳಲ್ಲೂ ಆವ್ರೇಜ್ 1000 ರಿಂದ 1100 ರೂಪಾಯಿದಂಗೆ ಒಳಗೊಂಡಿರುತ್ತೆ. ದಯಮಾಡಿ ನಮ್ಮ ಅಡಿಕೆ ರೈತ ಮಿತ್ರರು ಈ ಒಂದು ಉತ್ಪನ್ನನ ಬಳಕೆ ಮಾಡಿ ಇದರಿಂದ ಒಂದು ನಿಯಂತ್ರಣ ಮಾಡ್ಕೋಬೇಕಂತೇಳಿ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಹೆಚ್ಚಿನ ಮಾಹಿತಿಗೆ ತಾವು ಸಂಪರ್ಕ ಮಾಡ್ಬೋದು. ಇಷ್ಟು ಹೇಳ್ತಾ ಎಲ್ಲ ರೈತರಿಗೂ ಅಡಿಕೆ ಬೆಳೆಯಲ್ಲಿ ಬರುವಂತಹ ಒಂದು ಕೆಂಪು ನುಸಿಯ ಬಗ್ಗೆ ತಮಗೆ ಅರಿವಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.